ಸರ್, ಈಗ ಹೇಳ್ತಾ ಇದ್ರಂತೆ ಈಗಿರುವಂತ ಹೀರೋಗಳಿಗೆ ಅವ್ರಿಗೆ ಕಾಲ್ ಶೀಟ್ ಸಿಗೋದು ಕಷ್ಟ ಆಗುತ್ತೆ ಅನ್ನೋದು ಬೇಜಾರಿತ್ತು ಅವ್ರಿಗೆ. ಸುಮಾರು ಸಿನಿಮಾಗಳನ್ನು ಮಾಡುವಂತ ಯೋಚನೆಗಳಿತ್ತು, ಬಟ್ ಅದಕ್ಕೆ ಸಾಧ್ಯತೆಗಳು ಇರಲಿಲ್ಲ ಅನ್ನೋದು. ಆ ನೋವನ್ನ ನಿಮ್ಮ ಹತ್ರ ಹೆಂಗೆ ಅನ್ಸ್ಕೊತೀವಿ? ಸರ್, ಒಳ್ಳೆ ಸ್ಕ್ರಿಪ್ಟ್ ಇತ್ತು ಸರ್. ಈಗ ಸಿನಿಮಾಗಳು, ಕನ್ನಡ ಸಿನಿಮಾ ನೀವೇ ನೋಡ್ತಾ ಇದ್ರೆ ಕೆಲವೊಂದು ಆ ಥರ ಸಿನಿಮಾ ಹೋಗ್ತಿದೆ ಅಂತ ಗೊತ್ತಿದೆ. ಆದರೆ ಅವ್ರ ಹತ್ರ ಇದು ಸ್ಕ್ರಿಪ್ಟ್ ಹೆಂಗಿತ್ತು ಅಂದರೆ 100 ಡೇಸ್ ಓಡೋಂಥ ಸ್ಕ್ರಿಪ್ಟ್ಗಳಿತ್ತು. ಆದರೆ ಒಪ್ಕೊಳ್ಳೋ ಅಂಥವ್ರಿಗೆ ಧೈರ್ಯ ಇಲ್ಲ ಸರ್. ಯಾಕಂದರೆ ಸೀನಿಯರ್ ಮೋಸ್ಟ್ ಡೈರೆಕ್ಟರ್ ಒಂದು ಭಯ ಇತ್ತು ಅಷ್ಟೇ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿದ್ರು. ಅದೊಂದು ನೋವಿತ್ತು. ಅದೇ ಅವರು ಹೇಳ್ಕೊಳ್ತಾ ಇದ್ರು, ನನ್ನ ಹೀರೋಗಳಿಲ್ಲ. ಒಂದು ಇಂಟ್ರ್ಯೂವಲ್ಲಿ ಹೇಳಿದ್ದಾರೆ, ನನ್ನ ಹೀರೋಗಳಿಲ್ಲ. ವಿಷ್ಣು ಸರ್ ಆಗಲಿ, ಪ್ರಭಾಕರ್ ಸರ್ ಆಗಲಿ, ಆಮೇಲೆ ಶಂಕರ್ನಾಗಾಗಲಿ, ಇವ್ರು ಯಾರುಗಳು ಇಲ್ಲ ಅನ್ನೋದು ಅವ್ರ ನೋವು ತುಂಬ ಇತ್ತು ಸರ್. ಅವ್ರು ಕಾಡ್ತಿತ್ತು ಅದನ್ನ. ನನ್ನ ಹೀರೋಗಳಿದ್ರೆ ನಾನು ಇನ್ನೂ ಒಂದು 10 ಸಿನಿಮಾ ಮಾಡ್ತಿದ್ದೆ ಅಂತ ಅದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಸರ್. ಈಗಲೂ ಅವ್ರ ಮನೇಲಿ ಕೂತ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದ್ರು ಸ್ಕ್ರಿಪ್ಟ್ ಮಾಡ್ತಾನೆ ಇರ್ತಾರೆ, ಬರಿತಾನೆ ಇರ್ತಾರೆ. ಅದೊಂದು ಖುಷಿ ಇತ್ತು ಸರ್. ಈಗಲೂ ಮೊನ್ನೆ ಯಾವುದೋ ಆ್ಯಕ್ಟಿಂಗ್ ಮಾಡ್ಕೊಬಂದು ಮತ್ತೆ ಯಾವುದೋ ಪ್ರಾಜೆಕ್ಟ್ಗಳು ಬರ್ತಿತ್ತು ಅವ್ರಿಗೆ. ಸಿನಿಮಾ ಪ್ರಾಜೆಕ್ಟ್ಗಳು ಮಾತುಕತೆ ನಡೀತಿತ್ತು. ಹೊಸಬ್ರು ಹಾಕೊಂಡು ಏನೋ ಮಾಡೋಣ ಅಂತ ಪ್ರಯತ್ನದಲ್ಲಿ ಮಾತುಕತೆ ಇತ್ತು ಸರ್. ಅದೊಂದು ಅವ್ರಿಗೆ ಒಂದು ಕೊನೆಯ ಆಸೆ, ಕೊನೆಯದೊಂದು ಒಳ್ಳೆ ಸಿನಿಮಾ ಹಿಟ್ ಕೊಟ್ಬಿಟ್ಟು ಸೆಟ್ಲ್ ಆಗಬೇಕು ಅನ್ನೋ ಒಂದು ಆಸೆ, ಜೀವ ಬಿಡ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು. ಒಂದು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇತ್ತು ಸರ್. ಅದು ಆಗಲಿಲ್ಲ. ಅದೊಂದು ನೋವಿದೆ ಅಷ್ಟೇ. ಅವ್ರ ನೋವಿತ್ತು, ಅದು ಹಂಚ್ಕೊಳ್ತಿದ್ರು ನಮ್ಮ ಹತ್ರ. ತೀರ್ಕೊಂಡಾಗ ತುಂಬಾ ನೊಂದೋಗ್ಬಿಟ್ರು ಅವ್ರು. ಆ ಟೈಮಲ್ಲೇ ನೊಂದ್ಬಿಟ್ರು. ನನ್ನ ಹೀರೋ ಹೊಟ್ಟೋದ್ರು ಅಂತ ಅಂದ್ಬಿಟ್ಟು ಸಖತ್ತು ನೊಂದ್ಕೊಂಡಿದ್ರು. ಅವಾಗಿಂದ ಹಿ ಈಸ್ ಬಿಕಮ್ ವೀಕ್. ಯಾಕಂದ್ರೆ ಅವ್ರಿಗೆ ಹೀರೋ ಅದು ವಿಷ್ಣು ಹಸ ಸಿಂಹ ಅಂತ ಮಾಡಿದಾಗ ಅವ್ರ ಹೀರೋ. ಸೊ ಹಂಗಾಗಿ ಹಿ ಬಿಕಮ್ ವೀಕ್. ಅದಾದ್ಮೇಲೆ ಹಂಗೆ ಡಲ್ ಆಗ್ತಾ ಇದ್ರು. ಫಸ್ಟ್ ಪ್ರಭಾಕರ್ ಅವರು, ಅದಾದ್ಮೇಲೆ ವಿಷ್ಣು ಅವರು, ರೀಸೆಂಟಾಗಿ ಅಂಬರೀಷ್ ಅವರು. ಅವ್ರನ್ನ ಒಬ್ಬೊಬ್ಬರನ್ನ ಕಳ್ಕೊತಾ ಇದ್ರು. ಅವ್ರಿಗೆ ಅದೆಲ್ಲ ಬೇಜಾರಿತ್ತು. ಈ ವರ್ಕ್ ಎವ್ರಿ ಒನ್, ಲೈಕ್ ಎಲ್ಲರ ಜೊತೆ ಅವ್ರು ವರ್ಕ್ ಮಾಡಿದ್ರು. ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಆಗಲಿ, ಸಾಹಸ ಸಿಂಹ ಆಗಲಿ, ರಕ್ತ ಎದ್ದೇಳಕ್ಕಾಗಲಿ, ಪ್ರಭಾಕರ್ ಅವ್ರದ್ದು ಭರತ್, ಸುಮಾರು ಪಿಕ್ಚರು. ಪ್ರಭಾಕರ್ ಅವರಂತೂ ಸಿಕ್ಕಾಪಟ್ಟೆ ಇದ್ರು. ನಮ್ಮ ತಂದೆಯವ್ರ ಜೊತೆ ಒಡನಾಟ ತುಂಬಾ ಇತ್ತು ಪ್ರಭಾಕರ್ ಅವ್ರಿಗಾಗ್ಲಿ, ವಿಶ್ವ ಸರ್ಗಾಗ್ಲಿ ಎಲ್ಲರೂ. ಸರ್, ಈಗ ಸಹಜವಾಗಿ ಅಂದ್ರೆ ನಿಮ್ಮನ್ನ ಸಿನಿಮಾಗೆ ಪರಿಚಯಿಸ್ಬೇಕನ್ನೋದು ಕಾಣಿಸ್ಕೊಳ್ಳುತ್ತೆ. ಬಟ್ ಈಗಿನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅವ್ರಿಗೆ ಏನೆಲ್ಲ ಅಂದ್ರೆ ಬೇಜಾರುಗಳಿದೆ? ಯಾಕಂತಂದ್ರೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ರು ಕೂಡ ಅವ್ರು ಅನ್ಕೊಂಡಂಗೆ ಸ್ಪಂದಿಸ್ತಾ ಇರಲಿಲ್ಲ ಇಂಡಸ್ಟ್ರಿ ಅನ್ನೋಂಥದ್ದು ಬೇಜಾರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಸರ್. ಹೌದು ಸರ್, ತುಂಬಾ ಅವ್ರು ನೊಂದ್ಕೋತಾ ಇದ್ರು. ಎಲ್ಲ ಇಷ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಮಾಡಿ ಪ್ರಯತ್ನಗಳು ಮಾಡಿದ್ರು. ಅವ್ರು ಪ್ರಯತ್ನ ಮಾಡಿದ್ರು. ನನ್ನ ಜೊತೆನೂ ಸುಮಾರು ಕಡೆ ಅವರು ಬಂದ್ರು ಕಥೆಗಳು ಹೇಳೋದಕ್ಕೆ ಮಾಡೋದಕ್ಕಲ್ಲ. ಬಟ್ ಎಲ್ಲ ವಿಫಲಗಳಾಗ್ತಿತ್ತು. ಯಾರು ನಿರ್ಮಾಪಕರುಗಳು ಮುಂದೆ ಬರ್ತಾ ಇರ್ಲಿಲ್ಲ. ಲೈಕ್ ನಿರ್ಮಾಪಕರು ಬಂದ ಕೆಲವೊಂದು ಕಡೆ ಹೀರೋಸ್ಗಳಿಗೆ ಟ್ರೈ ಮಾಡಿದಾಗ ಅಲ್ಲೂ ಅವರು ದೊಡ್ಡ ಡೈರೆಕ್ಟರ್ ಅನ್ನೋ ಒಂದು ಭಯ ಏನೋ ಇತ್ತೇನೋ. ಸೊ ಹಂಗಾಗಿ ಅವ್ರಗಳ ಕೈಗೆ ಸಿಗ್ತಾ ಇರ್ಲಿಲ್ಲ. ಸೊ ಈ ತರ ವೇರಿಯೇಷನ್ಸ್ಗಳಾಗಿದೆ. ಬಟ್ ಯಾರು ನಮ್ಗೆ ಇದು ಮಾಡಿಲ್ಲ. ಕೊನೆ ಮಾತು ನಿಮ್ಗೆ ಏನ್ ಹೇಳಿದ್ರು, ಏನ್ ಮಾತಾಡಿದ್ರು, ಏನ್ ಕಾನ್ಸ್ಗಳನ್ನ ಹಂಚ್ಕೊಂಡಿದ್ರು ಅಂತ ಕೊನೆಯದಾಗಿ ನಿನ್ನೆ ಸರ್? ಕೊನೆಯದಾಗಿ ಅವರು ತಿರ್ಕೊಳಕ್ ಮೊನ್ನೆ ಮೊಮ್ಮಗನ ಜೊತೆ ತುಂಬಾ ಪ್ರೀತಿ, ಅವ್ರ ಲವ್ ಜಾಸ್ತಿ. ಅಂದ್ರೆ ನನ್ನ ಮಗನ ಮೇಲೆ ತುಂಬಾ 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 ಅವ್ನು ಮಾಡೋದು ಆಡೋದೆಲ್ಲ ಅವ್ರಿಗೆ ತುಂಬಾ ಖುಷಿ. ಅವ್ರು ಒಂದೇ ಮಾತಂದ್ರು, ನನ್ನ ಮೀರಿಸ್ಬಿಟ್ಟ ನನ್ನ ಮೊಮ್ಮಗ, ನಾಳೆ ನನ್ನ ಹೆಸರು ಉಳಿಸೋದು ನನ್ನ ಮೊಮ್ಮಗ ಅಂತ ಹೇಳಿದ್ರು ಸರ್. ಇದೇ ಅವರು ಕೊನೆ ಮಾತು ಮೊನ್ನೆ ಮಾತಾಡಿದ್ರು ಸರ್. ಸರ್, ಇವತ್ತು ಅಂತ್ಯಕ್ಕೆ ಹೇಗೆ, ಎಲ್ಲಿ, ಎಷ್ಟೊತ್ತಿಗೆ ಏನಂತ ಪ್ಲಾನ್ ಆಗಿದೆ ಸರ್? ಇಲ್ಲಿ 1 ಗಂಟೆ ತನಕ ಪ್ರದರ್ಶನಕ್ಕೆ ಇಡ್ತಾ ಇದ್ವಿ ಜನಗಳಿಗೋಸ್ಕರ. ಇದಾದ್ಮೇಲೆ 3 ಗಂಟೆಗೆ ಉತ್ರಳ್ಳಿ ಚರ್ಚ್, ಸೆಂಟ್ ಆಂಟೋನೀಸ್ ಚರ್ಚಲ್ಲಿ ಪೂಜೆ ಇಡ್ತಾ ಇದ್ವಿ. 3 to 4:30 ಆಗುತ್ತೆ ಸರ್. ಅದಾದ್ಮೇಲೆ ಮಣ್ಣು ಮಾಡ್ತೀವಿ. AGS ಲೇಔಟ್ ಇಟ್ಮಡುಗು ಅಂತ, ಅಲ್ಲಿ ಏಸು ಬೆಟ್ಟ ಅಂತೀವಿ, ಶಿಲುವೆ ಬೆಟ್ಟ ಅಂತಾರೆ. ಅಲ್ಲಿ 4:05 ಗಂಟೆಗೆ ನಾವು ಮಣ್ಣು ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಜೋ ಸೈಮನ್ ಅವರ ಪುತ್ರರು ರಾಜೇಂದ್ರ ಹಾಗೆ ಜಿತೇಂದ್ರ ಸೈಮನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿ, TV9 ಬೆಂಗಳೂರು.